ರಘು ಅವ್ರು ಬಂದಮೇಲೆ ಗಿಲ್ಲಿ ಸ್ಟ್ರಾಂಗ್ ಆಗಿಬಿಟ್ರು ಅಂತಾರೆ. ಅವ್ರು ನಿಮ್ಮಿಬ್ರದ್ದು ಒಳ್ಳೆ ಕಾಂಬಿನೇಷನ್ ಆಗಿಬಿಟ್ಟಿತ್ತು, ಒಂಥರ ದೊಡ್ಡಣ್ಣ ಚಿಕ್ಕ ಮತ್ತು ಸಾಧು ಕೋಕಿಲ ಅವ್ರ ಕಾಂಬಿನೇಷನ್ ಥರ ಆಗ್ಬಿಟ್ಟಿತ್ತು. ಇಲ್ಲ ಅಣ್ಣ, ರಘುವಣ್ಣ ನಂಗೆ ಮುಂಚೆ ಒಂದು 2 ಎಪಿಸೋಡ್ ಮಾಡಿದ್ದೆ, ಇದು ಕ್ವಾಟ್ಲೆ ಕಿಚನ್ ಅಂತ ಒಂದು 2 ಎಪಿಸೋಡ್ ಮಾಡಿದ್ದೆ. ಆವಾಗಿಂದ ನಂಗೆ ಪರಿಚಯ. ಆಮೇಲೆ ರಘುವಣ್ಣ ನಂಗೆ ಕ್ಲೋಸ್ ಆಗಿದ್ದೆ ಇದಕ್ಕೆ ಬಂದಮೇಲೆ, ನಮ್ಮ ಬಿಗ್ ಬಾಸ್ಗೆ ಬಂದಮೇಲೆ. ಆ ಅಣ್ಣ ಸಖತ್ತು, ಅವ್ರು ನೋಡೋಕೆ ಮಾತ್ರ ಅಷ್ಟೊಂದು ಹೈಟು ವೆಯ್ಟು, ಪಾಪ ಮನ್ಸು ಮಾತ್ರ ಸಖತ್ತು, ಒಳ್ಳೆ ಮನಸ್ಸು. ವಿಡಿಯೋಗಳೆಲ್ಲ ಮಾಡಿಬಿಟ್ಟಿದ್ರು ನಿಮ್ಮಿಬ್ರದ್ದು. ಸುದೀಪ್ ಸರ್ ಒಂದ್ಸಲ ತೋರಿಸಿದ್ರು ವೇದಿಕೆಯಲ್ಲಿ. ಹೌದು, ಅದು ನೋಡ್ಬಿಟ್ಟು ಸಖತ್ತು ಖುಷಿ ಆಯಿತು ನನಗೆ. ರಘುವಣ್ಣ ನಾವು ಅನ್ಕೊಂಡಂಗೆ ನಾನು ಬಂದಾಗ ನೋಡಿದ್ರು ಎಲ್ಲರೂ ನೋಡಿದ್ರು. ನನಗೆ ಗೊತ್ತಿತ್ತು ರಘುವಣ್ಣ ಏನು ಅಂತ. ಬಂದಾಗ ಎಲ್ಲರೂ ರಘುವಣ್ಣನ ನೋಡಿದರು, ರಘುವಣ್ಣ ಹಿಂಗೆ ಹಂಗೆ ಅಂತ. ನಾನು ರಘುವಣ್ಣನ ನೋಡಿದ ರೀತಿನೇ ಬೇರೆ, ಅವ್ರು ಒಂಥರ ರಘು ಮಗು ಥರ. ಸೊ ಶಿವಣ್ಣ ಮಾತಾಡ್ತಾರೆ, ಮೊನ್ನೆ ಮಾತಾಡ್ಬೇಕಾದ್ರೆ ನಿಮ್ಮ ಸ್ಟೈಲಲ್ಲೇ ವಿಶ್ ಮಾಡ್ತಾರೆ, ಟೇಬಲ್ ಕೂಟಿ ಹೇಳ್ತಾರೆ ಗಿಲ್ಲಿನ ಗೆಲ್ಲೋದು ಅಂತ. ಅದು ನನ್ನ ಪುಣ್ಯ ಕಾರಣ ಸತ್ಯವಲ್ಲ. ನಾನು ಮೊನ್ನೆ ಇದರಲ್ಲೂ ಹೇಳಿದೆ, ನಮ್ಮ ಬಿಗ್ ಬಾಸು ನಿಮ್ಮದು ಏಳು ಬೀಳು ಎಲ್ಲ ಕರಿ ಅಂದಾಗ ನಾನು ಪಾಯಿಂಟು ಏನಂದರೆ, ನಮ್ಮ ಶಿವಣ್ಣ ನಮ್ಮ ಬಗ್ಗೆ ಮಾತಾಡಿದ್ದು, ಮುಂಚೆ ಮಾತಾಡಿದ್ರು ಒಂದು ಸ್ಟೇಜ್ ಮೇಲೆ ಅವಾರ್ಡ್ ಫಂಕ್ಷನಲ್ಲಿ. ಅದೇ ನನ್ನ ಪಾಯಿಂಟು, ನನ್ನ ಜನ್ಮದ ಪುಣ್ಯ. ಅವ್ರ ಕಾಲು ದುಳುಗು ಸಮಯ ಇಲ್ಲ ನಾನು ಅಂತ ಅವರು ಮಾತಾಡಿದ್ರೆ ಅಂದರೆ ಅದಕ್ಕಿಂತ ಪುಣ್ಯ ಏನೇನಾಯ್ತು. ಜಗ್ಗೇಶ್ ಸರ್ ಒಂದು ಭವಿಷ್ಯ ಹೇಳಿದರು 1 ವರ್ಷದಿಂದ ನಿಮ್ಮದು ಒಂದು ರಿಯಾಲಿಟಿ ಶೋನಲ್ಲಿ. ಆ ಭವಿಷ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಅವರು ಮಾತಾಡಿದಂಥ ಮಾತುಗಳು. ಇಲ್ಲ, ಈಗ ನೋಡಿದೆ ಬರಬೇಕಾದ್ರೆ ಅಲ್ಲೇ ಸ್ಟುಡಿಯೋದಲ್ಲೇ ತೋರಿಸಿದ್ರು. ಜಗ್ಗೇಶ್ ಅಣ್ಣ ಏನಾದ್ರು ಹೇಳ್ತಾರೆ ಅಂದರೆ ಅದೇ ಅನುಭವ ಅಲ್ವಣ ಅವೆಲ್ಲ. ಇವನು ಹಿಂಗೆ ಮಾಡ್ತಾನೆ, ಅವೆಲ್ಲ ಆಶೀರ್ವಾದ ಇದ್ದಂಗೆ ನಮಗೆ. ಅದು ಎಲ್ಲದರಿಂದನೂ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಆಗವನಿ ಅಂದರೆ ಅದು ಆಶೀರ್ವಾದ. ಗಿಲ್ಲಿಗೆ ಕಾವ್ಯ ಜೊತೆ ಮದುವೆ ಮಾಡ್ತೀನಿ ಅಂತ ಅವ್ರ ನಿಮ್ಮ ಮಂಡ್ಯ ಐಕ್ಳುಗಳು. ಅದು ಹೆಂಗಣ ಹೇಳ್ತಾರೆ, ಅದು ಟೈಮು. ಕಂಕಣ ಬಗ್ಗೆ ಕೂಡ ಬರ್ಬೇಕಲ್ಲ ಎಲ್ಲದಕ್ಕೂ. ಅಲ್ಲೇನಾದ್ರು ಲವ್ ಮುಡಿತಾ? ಸುದೀಪ್ ಸರ್ ಒಂದು 10 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುದೀಪ್ ಸರ್ ಅವರ ಒಂದು ಮೆಚ್ಚುಗೆ, ಒಬ್ಬ ಹಳ್ಳಿ ಪ್ರತಿಭೆ ಈ ರೀತಿ ಬೆಳೆದಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಕಾವ್ಯ ಮದುವೆ ಅಂತ ಇಲ್ಲ, ಅವಳು ಕಾವ್ಯವರು ಒಂದು ಒಳ್ಳೆ ಸ್ನೇಹಿತರಾಗೇ ಇರ್ತಾರೆ ಅನ್ಕೊಂಡಿದ್ದೀನಿ, ನೋಡಬೇಕು. ಆಮೇಲೆ ಇನ್ನೊಂದು ಹೇಳಿ, ಸುದೀಪ್ ಸರ್ ಅವರ ಒಂದು ವಿಷಯ ಮತ್ತು ಅವರು ಒಂದು ಅಮೌಂಟ್ ಕೊಟ್ಟರು. ಇಲ್ಲ, ಸುದೀಪ್ ಅಣ್ಣ ನಿಜವಾಗ್ಲೂ ಯಪ್ಪ ಸತ್ಯವಾಗ್ಲೂ. ನಾನು ಗೂಳಿ ಫಿಲಮು, ಆಮೇಲೆ ನಾನು ಅವಾಗೆಲ್ಲ ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಿದ್ದೆ, ಅವಾಗಿಂದ ಫ್ಯಾನು ಸುದೀಪ್ ಅಣ್ಣ. ಅಂದರೆ ಸುದೀಪ್ ಅಣ್ಣ ಸಿನಿಮಾ ನಂಗೆ ಸಖತ್ ಇಷ್ಟ. ಉಸಿರೇ ಹುಚ್ಚ ಸಿನಿಮಾ ಎಲ್ಲ. ಅವ್ರು ಮುಂದೆ ನಿಂತ್ಕೋತೀನಿ ಅಂತಲೂ ಕನಸು ಮನಸ್ಸುಗಳು ಅನ್ಕೊಂತಿರಲ್ಲ. ಅವರು ಸ್ಟೇಜ್ ಮೇಲೆ ಕರೆದುಬಿಟ್ಟು, ನಿನಗೆ ಹಿಂಗೆ ನೀನು ಚೆನ್ನಾಗಿ ಆಡಿದ್ಯಾ, ನಿನ್ನ ಆಟನೇ ಮೆಚ್ಚಿ 10 ಲಕ್ಷ ದುಡ್ಡು ಕೊಡ್ತೀನಿ. ಆಟ ಅಂದರೆ ಬಿಗ್ ಬಾಸ್ ಹೋಗಿರೋದೇ ಹೆಚ್ಚು. ಅಷ್ಟೆಲ್ಲ ಹೇಳಿದಾಗ ಅದಕ್ಕಿಂತ ಪುಣ್ಯ ಇನ್ನೇನು ಹೇಳಬೇಕು. ಸೊ ಡೆವಿಲ್ ಸಿನಿಮಾದಲ್ಲೂ ನಿಮ್ಮ ಪಾತ್ರ ತುಂಬ ವೈರಲ್ ಆಗಿತ್ತು, ಒಳಗಡೆ ಇದ್ರೆ ನಿಮ್ಗೆ ಗೊತ್ತಾಗಲಿಲ್ಲ. ಸೊ ಅದ್ರದ್ದು ಬಗ್ಗೆ ಏನು ಹೇಳ್ತೀರಾ, ಡೆವಿಲ್ ಸಿನಿಮಾ ಬಗ್ಗೆ? ಅಣ್ಣ ಸತ್ಯವಾಗ್ಲೂ ಅದು ದರ್ಶನ್ ಅಣ್ಣನ ಇಷ್ಟಿಷ್ಟು ನಮ್ಮ ಡಿ ಬಾಸ್ ಇಷ್ಟಿಷ್ಟು ಹತ್ರದಲ್ಲಿ ನೋಡಿದ್ದು. ಅವರು ಹೆಂಗೆ ಅಂದ್ರೆ ಅಣ್ಣ ಕರೆದ್ಬಿಟ್ಟು ಮಾತಾಡ್ಸಿದ್ರು, ಬರ್ರಿ ಇಲ್ಲಿ ಅಂತ. ನಾನು ಸುತ್ತಮುತ್ತ ಹಿಂಗೆಲ್ಲ ನೋಡ್ತಾವನಿ, ಯಾರೋ ಬೇರೆಯವ್ರು ಕರೀತವ್ರು ಅಂತ, ನಿಮ್ಮನ್ನ ಬರ್ರಿ ಇಲ್ಲಿ ಅಂತ. ಅಣ್ಣ ಏನಣ್ಣ ಅಂತ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡೆ. ಪ್ರಾಪರ್ಟಿ ಕಾಮಿಡಿ ಸಖತ್ತಾಗಿ ಮಾಡ್ತಿರಕ್ರಿ ನೀವು, ಏನೋ ಬಂದಮೇಲೆ 100 ಇಕ್ಕಿದ್ರು 100 ಅಂತ. ಅವರು ನಾನು ಮಾಡಿರೋ ಪ್ರಾಪರ್ಟಿ ಕಾಮಿಡಿ ಅವ್ರು ಮಾಡ್ತಾವ್ರು, ನನಗೆ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು. ಅಯ್ಯಪ್ಪ ಇಷ್ಟೆಲ್ಲ ಇದು ಮಾಡ್ತಾವ್ರ ಅಂತ. ಅದು ಒಂದು ಒಳ್ಳೆ ಇದು. ಫೈನಲ್ ಆಗಿ ಕರ್ನಾಟಕದ ಜನರ ಆ ಒಂದು ಪ್ರೀತಿ, ಆ ಒಂದು ಹಾರೈಕೆ, ಸೊ ಏನು ಹೇಳ್ತೀರಾ ಆ ರೀತಿ ಸೆಲೆಬ್ರೇಷನು? ರಾಜಕಾರಣಿಗಳು ಕೂಡ ನಿಮ್ಮ ಪರವಾಗಿ ಓಟ್ ಕೇಳಿದ್ರು. ಆಮೇಲೆ ಐ ಥಿಂಕ್ ಬಿಗ್ ಬಾಸ್ ಸೀಸನ್ 11 ಈ ಸೆಲೆಬ್ರೇಷನ್ ನೋಡಿರಲಿಲ್ಲ ನಾವು. ಇಲ್ಲ ಅಣ್ಣ, ಅದು ನನ್ನ ಪುಣ್ಯ. ನಾನು ಯಾವ ಜನ್ಮದಲ್ಲಿ ನಮ್ಮ ಅಪ್ಪ ನಮ್ಮ ಮಾಡಿದ ಪುಣ್ಯನೋ ಇಲ್ಲ ನಾನು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಇಷ್ಟು ಪ್ರೀತಿ ಸಂಪಾದನೆ ಮಾಡೋನಿ, ಇಷ್ಟು ಇದು ಮಾಡೋನಿ ಅಂದರೆ ನನಗೆ ಅದೇ ಆ ಯೋಗ್ಯತೆ ಇದೆಯಾ ಇಲ್ವಾ ಅಂತಲೇ ಗೊತ್ತಿಲ್ಲ ಕಾರಣ. ನನಗೆ ಈಗಲೂ ಅದೇ ಕನ್ಫ್ಯೂಸು, ಏನಿದು ಹಿಂಗಾಯ್ತದಲ್ಲ ಲೈಫಲ್ಲಿ, ಏನು ಇದು ಅಂತ. ಅದು ಒಂದು ಕಡೆ ಭಯ, ಅದು ಹೆಂಗೆ ಹ್ಯಾಂಡ್ಲ್ ಮಾಡೋದು. ಜಾಸ್ತಿ ಇದು ತಗೋದು ಹೆಂಗೆ. ಈಗ ನನ್ನ ಏಜ್ಗೂ, ಈಗ ನಾ 26-27 ವರ್ಷ, ನನಗೆ ಹಿಂಗೆ ಬಂದ್ಬಿಟ್ರೆ ಹೆಂಗೆ ತಕ್ಕೋದು, ಹೆಂಗೆ ಹ್ಯಾಂಡ್ಲ್ ಮಾಡೋದು. ಈಗ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟವರು, ಯಾವ್ದಾರು ಒಂದು ಮೂಮೆಂಟಲ್ಲಿ ಏನಾರು ನನ್ನಿಂದ ಏನಾರು ತಪ್ಪಾಗ್ಬಿಟ್ರೆ ಏನು ಮಾಡೋದು, ಅದು ಇನ್ನೂ ಜಾಸ್ತಿ ಆಯ್ತಾ ಇರ್ತದೆ ಆ ಭಯ. ಖುಷಿಗಿಂತ ಭಯನೇ ಜಾಸ್ತಿ ಅಣ್ಣ. ಈ ಸಕ್ಸಸ್ಗೆ, ಈ ಗೆಲುವಿನ ಟ್ರೋಫಿನ ಅಪ್ಪ ಅಮ್ಮನಿಗೆ ಅರ್ಪಿಸ್ತೀರಾ? ಅಪ್ಪ ಅಮ್ಮನಿಗೆ ಏನು ಹೇಳ್ತೀರಾ? ಈ ವೇದಿಕೆಯಲ್ಲಿ ಮಾತಾಡ್ಸಿದ್ದೀರಾ, ಏನು ಹೇಳ್ತೀರಾ ಅಪ್ಪ ಅಮ್ಮನಿಗೆ? ಇಲ್ಲ, ಅಪ್ಪ ಅವನಿಂದನೇ ಇಷ್ಟೊಂದು ಇಲ್ಲಿ ಗಂಟೆ ಬಂದಿರೋದು ನಾನು. ಅವರಿಲ್ಲ ಇನ್ನು ನಾನೇ ಇಲ್ವಲ್ಲ. ಧನ್ಯವಾದಗಳು ಸರ್, ನ್ಯೂಸ್ 18 ಜೊತೆ ಇಷ್ಟೊತ್ತಲ್ಲಿ ಮಾತಾಡೋದಕ್ಕೆ. ಸೊ ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಗಿಲ್ಲಿ ನಟನ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.